ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಆಗಸ್ಟ್ 28ನೇ ತಾರೀಕಿನಂದು ನೂಲ್ ಹುಣ್ಣಿಮೆ ಅಥವಾ ಶ್ರಾವಣ ಹುಣ್ಣಿಮೆಯ ದಿನ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಚಂದ್ರಗ್ರಹಣದ ಪ್ರಭಾವದಿಂದ ಈ 6 ರಾಶಿಯವರಿಗೆ ಅಖಂಡ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ. ಕುಬೇರನಂತೆ ಈ 6 ರಾಶಿಯವರು ಶ್ರೀಮಂತರಾಗುವರು. ಅಷ್ಟೇ ಅಲ್ಲ, ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು. ಇನ್ನು ಮುಂದೆ ಈ 6 ರಾಶಿಯವರು ಕಷ್ಟದ ದಿನಗಳಿಗೆ ಗುಡ್ ಬೈ ಹೇಳಿ ಅದೃಷ್ಟದ ಬಾಗಿಲನ್ನು ತೆರೆಯುವಂತ ಸಮಯ ಬಂದಿದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಭಾರತೀಯ ಕಾಲಮಾನದ ಪ್ರಕಾರ ಈ ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂತ ತಿಳಿಸ್ಕೊಡ್ತೇವೆ. ಮತ್ತು ಈ ಚಂದ್ರಗ್ರಹಣದ ಪ್ರಭಾವದಿಂದ ಎಲ್ಲ 12 ರಾಶಿಚಕ್ರಗಳಲ್ಲಿ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ. ಆದರೆ ವಿಶೇಷವಾಗಿ ಈ 6 ರಾಶಿಯವರಿಗೆ ಅಖಂಡ ಕುಬೇರ ಯೋಗದ ಅದೃಷ್ಟ ಬಾಗಿಲನ್ನು ತೆರೆಯಲಿದೆ. ಈ ಚಂದ್ರಗ್ರಹಣದ ಸಮಯವನ್ನು ನೋಡುವುದಾದರೆ ಭಾರತೀಯ ಕಾಲಮಾನದ ಪ್ರಕಾರ ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರದ ದಿನ ಶ್ರೀ ಪ್ರಭಾವನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಬೆಳಗ್ಗೆ 6:53 ಪ್ರಾರಂಭವಾಗಿ ಮಧ್ಯಾಹ್ನ 12:31 ಮುಕ್ತಾಯಗೊಳ್ಳುತ್ತದೆ. ಆದರೆ ಮುಖ್ಯವಾದ ವಿಚಾರ ಏನಂದ್ರೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಭಾರತದಲ್ಲಿ ಈ ಗ್ರಹಣ ಗೋಚರ ಇಲ್ಲದಿದ್ರೂ ಅದರ ಪ್ರಭಾವಕ್ಕೆ ಒಳಗಾಗ್ತೇವೆ. ಯಾಕೆಂದ್ರೆ ಈ ಚಂದ್ರಗ್ರಹಣವು ಇಡೀ ಭೂಮಂಡಲದ ಮೇಲೆ ಆಗುತ್ತದೆ. ಹಾಗಾಗಿ ಇದರ ಪ್ರಭಾವಕ್ಕೆ ನೀವು ಮತ್ತು ನಾವು ಎಲ್ಲರೂ ಒಳಗಾಗ್ತೇವೆ. ಸ್ನೇಹಿತರೆ, ವಿಶೇಷವಾಗಿ ಗ್ರಹಗಳ ಸ್ಥಾನ ಬದಲಾದಂತೆ ವ್ಯಕ್ತಿಯ ಅದೃಷ್ಟವೂ ಬದಲಾಗುತ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಕ್ಕೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಅದರಲ್ಲೂ ಇದೇ ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಆಗುವುದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ಗ್ರಹಣವೆಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಹುಣ್ಣಿಮೆಯ ಚಂದ್ರನ ಶಕ್ತಿ ಶ್ರಾವಣ ಮಾಸದ ಪವಿತ್ರತೆ ಮತ್ತು ಗ್ರಹಗಳ ಸಂಚಾರದ ಹಿನ್ನೆಲೆ ಕೆಲ ರಾಶಿಯವರಿಗೆ ಶುಭ ಅವಕಾಶಗಳು, ಧನಲಾಭದ ಸಾಧ್ಯತೆ, ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಹೊಸ ಆರಂಭಗಳಿಗೆ ಅನುಕೂಲಕರ ಸಮಯವಾಗುವುದು ಎಂದು ಹೇಳಲಾಗುತ್ತದೆ. ಇದೇ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ನಾವು ಈ 6 ರಾಶಿಯವರಿಗೆ ಅಖಂಡ ಕುಬೇರ ಯೋಗದಂತಹ ಮಹಾಶುಭ ಫಲಗಳು ಸಿಗಬಹುದೇ, ಯಾರು ಅದೃಷ್ಟದ ಬಾಗಿಲು ತೆರೆಯಲಿದ್ದಾರೆ, ಯಾರಿಗೆ ಹಣಕಾಸಿನಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳಲಿದ್ದೇವೆ. ಸ್ನೇಹಿತರೆ, ಈ 6 ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಎಂಬುದನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಏಕೆಂದರೆ ನಿಮ್ಮ ರಾಶಿಗೆ ಸಂಬಂಧಿಸಿದ ಭಾಗದಲ್ಲಿ ಹಣಕಾಸು, ಉದ್ಯೋಗ, ವ್ಯಾಪಾರ, ಕುಟುಂಬ, ಆರೋಗ್ಯ ಮತ್ತು ಅದೃಷ್ಟದ ಕುರಿತು ವಿಶೇಷ ಮಾಹಿತಿಯನ್ನು ನೀಡಲಾಗುತ್ತದೆ. ಹಾಗಿದ್ರೆ ಸ್ನೇಹಿತರೆ, ಆಗಸ್ಟ್ 28ರ ನೂಲ್ ಹುಣ್ಣಿಮೆ ಮತ್ತು ಶ್ರಾವಣ ಹುಣ್ಣಿಮೆಯ ದಿನ ಚಂದ್ರಗ್ರಹಣದ ವಿಶೇಷ ಜ್ಯೋತಿಷ್ಯ ಪ್ರಕಾರ ಅಖಂಡ ಕುಬೇರ ಯೋಗದಂತಹ ಶುಭಫಲಗಳು ನಿರೀಕ್ಷೆಯಲ್ಲಿರುವ ಈ 6 ಅದೃಷ್ಟಶಾಲಿ ರಾಶಿಗಳು ಯಾವುವು ಅಂತ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಸ್ನೇಹಿತರೆ, ಆತ್ಮಗಳ ಜೊತೆ ಲೀನವಾಗಿರುವ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವ 6 ರಾಶಿಗಳಿಗೆ ಅಖಂಡ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ಅಂತ ನೋಡೋಣ. ಈ ಅದೃಷ್ಟ ರಾಶಿಗಳಲ್ಲಿ ಮೊದಲನೇದಾಗಿ ಮೇಷರಾಶಿ. ಆಗಸ್ಟ್ 28ರಂದು ಬರುವ ನೂಲ್ ಹುಣ್ಣಿಮೆ, ಶ್ರಾವಣ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ಸಂಯೋಗವು ಮೇಷರಾಶಿಯವರಿಗೆ ಜ್ಯೋತಿಷ್ಯ ದೃಷ್ಟಿಯಿಂದ ವಿಶೇಷವಾದ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಗ್ರಹಸ್ಥಿತಿಗಳ ಪ್ರಭಾವದಿಂದ ಇಷ್ಟು ದಿನ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆ ಇದೆ. ಹಣದ ವಿಚಾರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ಸ್ವಂತ ವೃತ್ತಿ ಅಥವಾ ಹೂಡಿಕೆ ಸಂಬಂಧಿತ ಕ್ಷೇತ್ರಗಳಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವವರು. ಆದರೆ ಕೆಲವೊಮ್ಮೆ ಆತುರದ ನಿರ್ಧಾರಗಳಿಂದ ಕೈಗೆ ಬಂದ ಅವಕಾಶಗಳು ತಪ್ಪಿಸುವ ಸಾಧ್ಯತೆ ಇದೆ. ಈ ಹುಣ್ಣಿಮೆಯ ನಂತರ ನಿಮ್ಮಲ್ಲಿ ಆರ್ಥಿಕ ವಿಚಾರದಲ್ಲಿ ಹೆಚ್ಚು ಜಾಗರೂಕತೆ ಮೂಡುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಪಡೆಯಬೇಕಾಗಿದ್ದ ಹಣ ಬಾಕಿ ಅಥವಾ ವಿಳಂಬವಾಗಿದ್ದ ವ್ಯವಹಾರದ ಮೊತ್ತ ನಿಮ್ಮ ಕೈ ಸೇರುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ, ಸಂಬಳ ಹೆಚ್ಚಳ ಅಥವಾ ಹೊಸ ಅವಕಾಶದ ಸೂಚನೆ ಸಿಗಬಹುದು. ವ್ಯಾಪಾರ ಮಾಡುವ ಮೇಷರಾಶಿಯವರಿಗೆ ಈ ಸಮಯ ಮತ್ತಷ್ಟು ಮಹತ್ವದ್ದಾಗಿದೆ. ಹೊಸ ಗ್ರಾಹಕರು ಸಿಗುವುದು,
ಹಳೆಯ ಗ್ರಾಹಕರಿಂದ ಮತ್ತೆ ವ್ಯವಹಾರ ಬರುವುದು, ಹೊಸ ಒಪ್ಪಂದಗಳು ಕೈಗೂಡುವುದು ಮುಂತಾದ ಬೆಳವಣಿಗೆಗಳು ಸಂಭವಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಆದರೆ ಗ್ರಹಣದ ಸಮಯದಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರವನ್ನು ಕೇವಲ ಭಾವನೆ ಆಧರಿಸಿ ತೆಗೆದುಕೊಳ್ಳದೆ ಪರಿಶೀಲಿಸಿ ಮುಂದುವರಿಯುವುದು ಉತ್ತಮ. ಕುಟುಂಬದ ವಿಚಾರದಲ್ಲಿಯೂ ನೆಮ್ಮದಿ ಹೆಚ್ಚಾಗಬಹುದು. ಮನೆಯಲ್ಲಿದ್ದ ಹಣಕಾಸಿನ ಒತ್ತಡ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರಿಂದ ಸಹಕಾರ ದೊರೆಯಬಹುದು. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಉತ್ತಮ ಸಂಬಂಧದ ಮಾತುಕತೆ ಆರಂಭವಾಗುವ ಸಾಧ್ಯತೆಯೂ ಇದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಿಸಲು ಇದು ಅನುಕೂಲಕರ ಸಮಯವಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಚಂದ್ರನು ಮನಸ್ಸು, ಭಾವನೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಸೂಚಿಸುತ್ತಾನೆ. ಆದ್ದರಿಂದ ಗ್ರಹಣದ ಅವಧಿಯಲ್ಲಿ ಮೇಷರಾಶಿಯವರು ಅನಗತ್ಯ ಚಿಂತೆ, ಕೋಪ ಮತ್ತು ಆತುರವನ್ನು ಕಡಿಮೆ ಮಾಡುವುದು ಒಳಿತು. ದೇವರ ಸ್ಮರಣೆ, ಧ್ಯಾನ, ಪ್ರಾರ್ಥನೆ ಅಥವಾ ತಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಇನ್ನು ಹಣದ ವಿಚಾರದಲ್ಲಿ ಒಂದು ಪ್ರಮುಖ ಸಂದೇಶವೆಂದರೆ ಅದೃಷ್ಟದ ಮೇಲೆ ಮಾತ್ರ ಅವಲಂಬಿಸಬೇಡಿ. ಈ ಅವಧಿಯಲ್ಲಿ ನಿಮಗೆ ದೊರೆಯುವ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಮುಖ್ಯ. ಹೊಸ ಕೆಲಸದ ಅವಕಾಶ ಬಂದರೆ ಪರಿಶೀಲಿಸಿ. ವ್ಯಾಪಾರದಲ್ಲಿ ಹೊಸ ಪ್ರಸ್ತಾಪನೆ ಬಂದರೆ ಲಾಭ ನಷ್ಟ ಲೆಕ್ಕ ಹಾಕಿ. ಸಾಲ ನೀಡುವಾಗ ಅಥವಾ ಪಡೆಯುವಾಗ ದಾಖಲೆಯನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಆಗಸ್ಟ್ 28ರ ನಂತರದ ದಿನಗಳಲ್ಲಿ ಮೇಷರಾಶಿಯವರು ನನ್ನ ಜೀವನದಲ್ಲಿ ಏನೂ ಬದಲಾಗುವುದಿಲ್ಲ ಎಂಬ ಮನೋಭಾವವನ್ನು ಬಿಟ್ಟು ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು. ಜ್ಯೋತಿಷ್ಯ ದೃಷ್ಟಿಯಿಂದ ಇದು ಮಾನಸಿಕ, ಹಣಕಾಸಿನ ಪ್ರಗತಿಗೆ ಬಾಗಿಲು ತೆರೆಯುವ ಸಮಯವೆಂದು ಪರಿಗಣಿಸಬಹುದು. ಅಖಂಡ ಕುಬೇರ ಯೋಗ ಎಂಬುದು ಇಲ್ಲಿ ಸಂಪತ್ತು, ಅವಕಾಶ ಮತ್ತು ಆರ್ಥಿಕ ಬೆಳವಣಿಗೆಯ ಸಂಕೇತವಾಗಿ ನೋಡಲಾಗುತ್ತದೆ. ಹೀಗಾಗಿ ಮೇಷರಾಶಿಯವರಿಗೆ ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಅವಧಿ ಹೊಸ ಆರಂಭ, ಹಣಕಾಸಿನ ಚೇತರಿಕೆ ಮತ್ತು ಪರಿಶ್ರಮಕ್ಕೆ ಫಲ ದೊರೆಯುವ ಕಾಲವಾಗಬಹುದು. ಆದರೆ ನಿಮ್ಮ ಪರಿಶ್ರಮ, ಸರಿಯಾದ ಯೋಜನೆ ಮತ್ತು ವಿವೇಕವೇ ನಿಜವಾದ ಸಂಪತ್ತಿನ ಮೂಲ ಎಂಬುದನ್ನು ಮರೆಯಬೇಡಿ. ಮತ್ತು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆಗಸ್ಟ್ 28ರ ನೂಲು ಹುಣ್ಣಿಮೆ, ಶ್ರಾವಣ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಸಂಯೋಗವು ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಆರ್ಥಿಕವಾಗಿ ಗಮನಾರ್ಹವಾದ ಸಮಯವಾಗುವುದಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಹಣ, ಐಶ್ವರ್ಯ, ಸೌಕರ್ಯ ಮತ್ತು ಭೌತಿಕ ಪ್ರಗತಿಯ ವಿಚಾರಗಳು ಈ ರಾಶಿಗೆ ವಿಶೇಷ ಮಹತ್ವ ಹೊಂದಿವೆ. ಆದ್ದರಿಂದ ಈ ಹುಣ್ಣಿಮೆಯ ಸುತ್ತಮುತ್ತ ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಕೆಲವು ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಬಹಳ ದಿನಗಳಿಂದ ನೀವು ನಿರೀಕ್ಷಿಸುತ್ತಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಬಾಕಿ ಉಳಿದಿದ್ದ ವ್ಯವಹಾರ ಪೂರ್ಣಗೊಳ್ಳುವ ಸಾಧ್ಯತೆ ಅಥವಾ ಹೊಸ ಆದಾಯದ ಮಾರ್ಗ ತೆರೆದುಕೊಳ್ಳುವ ಅವಕಾಶ ಎದುರಾಗಬಹುದು. ಉದ್ಯೋಗದಲ್ಲಿರುವವರು ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಗುರುತಿಸಿಕೊಳ್ಳುವ ಸಂದರ್ಭ ಬರಬಹುದು. ಮೇಲಧಿಕಾರಿಗಳಿಂದ ಪ್ರಶಂಸೆ, ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ಹುದ್ದೆಯ ಅವಕಾಶ ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ಸಮಯ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಈಗಾಗಲೇ ನಡೆಸುತ್ತಿರುವ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಬಹುದು. ಹೊಸ ಉತ್ಪನ್ನ, ಹೊಸ ಶಾಖೆ ಅಥವಾ ಹೊಸ ವ್ಯವಹಾರ ಪಾಲುದಾರಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಸೂಕ್ತ ಪರಿಶೀಲನೆಯೊಂದಿಗೆ ಮುಂದುವರಿಯಬಹುದು. ವಿದೇಶ ಅಥವಾ ದೂರದ ಪ್ರದೇಶಗಳೊಂದಿಗೆ ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ದೊರೆಯಬಹುದು. ವೃಷಭ ರಾಶಿಯವರಿಗೆ ಹಣ ಬಂದಾಗ ಅದನ್ನು ಉಳಿಸುವ ಗುಣವಿರುತ್ತದೆ. ಆದರೆ ಕೆಲವೊಮ್ಮೆ ಐಷಾರಾಮಿ ವಸ್ತುಗಳು ಅಥವಾ ಅಗತ್ಯವಿಲ್ಲದ ಖರ್ಚುಗಳಿಂದ ಉಳಿತಾಯ ಕಡಿಮೆಯಾಗಬಹುದು. ಈ ಗ್ರಹಣದ ಅವಧಿಯಲ್ಲಿ ಆದಾಯ ಹೆಚ್ಚಿಸುವುದರ ಜೊತೆಗೆ ಖರ್ಚನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ಹಣ ಬಂದರೆ ಸಾಕು ಎನ್ನುವುದಕ್ಕಿಂತ ಹಣವನ್ನು ಹೇಗೆ ಉಳಿಸಬೇಕು ಎಂಬುದರ ಕಡೆ ಗಮನ ಹರಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲವಾಗಿರುತ್ತದೆ. ಕುಟುಂಬ ಜೀವನದಲ್ಲಿ ನೆಮ್ಮದಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆಯ ಹಿರಿಯರಿಂದ ಬೆಂಬಲ ಸಿಗಬಹುದು. ಆಸ್ತಿ, ಮನೆ, ವಾಹನ ಅಥವಾ ಕುಟುಂಬದ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದ ಮಾತುಕತೆಗಳು ನಡೆಯಬಹುದು. ಆದರೆ ಯಾವುದೇ ಆಸ್ತಿ ವ್ಯವಹಾರದಲ್ಲಿ ಕಾನೂನು ದಾಖಲೆಗಳನ್ನು ಪರಿಶೀಲಿಸದೆ ಮುಂದುವರಿಯಬಾರದು. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿಯೂ ಉತ್ತಮ ಬದಲಾವಣೆ ಕಾಣಬಹುದು. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಮನಸ್ತಾಪಗಳು ಕಡಿಮೆಯಾಗಬಹುದು. ಅವಿವಾಹಿತರಿಗೆ ಉತ್ತಮ ಸಂಬಂಧದ ಪ್ರಸ್ತಾಪ ಬರಬಹುದು. ಕುಟುಂಬದ ಸಂತೋಷವೇ ನಿಮ್ಮ ಮಾನಸಿಕ ನೆಮ್ಮದಿ ಕಾರಣವಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹುಣ್ಣಿಮೆಯ ಚಂದ್ರಶಕ್ತಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು, ದೇವರ ಸ್ಮರಣೆ ಮಾಡುವುದು ಮತ್ತು ಸಾಧ್ಯವಾದಷ್ಟು ಸಾತ್ವಿಕ ಚಿಂತನೆ ಹೊಂದುವುದು ಒಳಿತು. ಬಡವರಿಗೆ ಅನ್ನದಾನ ಅಥವಾ ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು ಅನೇಕರು ಶುಭಕರವೆಂದು ಪರಿಗಣಿಸುತ್ತಾರೆ. ವೃಷಭ ರಾಶಿಯವರಿಗೆ ಕುಬೇರ ಯೋಗ ಎನ್ನುವುದು
ಕೇವಲ ಆಕಸ್ಮಿಕವಾಗಿ ಹಣ ಸಿಗುವುದನ್ನು ಮಾತ್ರ ಸೂಚಿಸುವುದಿಲ್ಲ. ನಿಮ್ಮ ಪ್ರತಿಭೆಗೆ ತಕ್ಕ ಆದಾಯ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಸರಿಯಾದ ಸಮಯದಲ್ಲಿ ದೊರೆಯುವ ಅವಕಾಶ ಮತ್ತು ಹಣವನ್ನು ಉಳಿಸುವ ಸಾಮರ್ಥ್ಯ ಇವೆಲ್ಲವೂ ಸಂಪತ್ತಿನ ಭಾಗಗಳಾಗಿವೆ. ಹೀಗಾಗಿ ಆಗಸ್ಟ್ 28ರ ನಂತರ ವೃಷಭ ರಾಶಿಯವರು ಹೊಸ ಅವಕಾಶಗಳನ್ನು ಗುರುತಿಸಿ, ಹಳೆಯ ಸಾಲ ಬಾಕಿಗಳನ್ನು ಸರಿಪಡಿಸಿ, ಉಳಿತಾಯಕ್ಕೆ ಆದ್ಯತೆ ನೀಡಿ ಮತ್ತು ಭವಿಷ್ಯಕ್ಕಾಗಿ ದೃಢವಾದ ಹಣಕಾಸಿನ ಯೋಜನೆ ರೂಪಿಸಿದರೆ ಈ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಹಾಗೂ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಚಂದ್ರನು ಅಧಿಪತಿಯಾಗಿರುವುದರಿಂದ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದಂತಹ ಚಂದ್ರನಿಗೆ ಸಂಬಂಧಿಸಿದ ಖಗೋಳ ಘಟನೆಯನ್ನು ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಗಮನಿಸಲಾಗುತ್ತದೆ. ಆಗಸ್ಟ್ 28ರ ನೂಲ್ ಹುಣ್ಣಿಮೆ, ಶ್ರಾವಣ ಹುಣ್ಣಿಮೆ ಹಾಗೂ ಈ ಚಂದ್ರಗ್ರಹಣದ ಅವಧಿ ಕರ್ಕಾಟಕ ರಾಶಿಯವರಿಗೆ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಆರ್ಥಿಕ ಮತ್ತು ವೈವಾಹಿಕ ಜೀವನದಲ್ಲಿ ಹೊಸ ತಿರುವು ನೀಡುವ ಸಮಯವಾಗಿರುತ್ತದೆ. ಇಷ್ಟು ದಿನಗಳಿಂದ ಮನಸ್ಸಿನಲ್ಲಿ ಇದ್ದ ಹಣಕಾಸಿನ ಚಿಂತೆ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದ ಖರ್ಚುಗಳು ಹೆಚ್ಚಾಗಿದ್ದರೂ ಅದಕ್ಕೆ ತಕ್ಕಂತೆ ಆದಾಯ, ಹೊಸ ಅವಕಾಶಗಳು ದೊರೆಯಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನ, ಹೊಸ ಕೆಲಸ ಅಥವಾ ಪರಿಚಯದ ಮೂಲಕ ಅವಕಾಶ ಸಿಗಬಹುದು. ಈಗಾಗಲೇ ಕೆಲಸದಲ್ಲಿರುವವರಿಗೆ ತಮ್ಮ ಕೆಲಸದ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ದೊರೆಯಬಹುದು. ಕರ್ಕಾಟಕ ರಾಶಿಯವರಿಗೆ ಕುಟುಂಬ ಮತ್ತು ಮನೆ ಅತ್ಯಂತ ಮುಖ್ಯ. ಈ ಅವಧಿಯಲ್ಲಿ ಮನೆಗೆ ಸಂಬಂಧಿಸಿದ ಶುಭ ಕಾರ್ಯ, ಆಸ್ತಿ ವಿಚಾರ, ಮನೆ ಬದಲಾವಣೆ ಅಥವಾ ಕುಟುಂಬದ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕುಟುಂಬದ ಒಂದು ಸಮಸ್ಯೆಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ವ್ಯಾಪಾರ ಮಾಡುವವರು ಹೊಸ ಗ್ರಾಹಕರನ್ನು ಪಡೆಯಬಹುದು. ವಿಶೇಷವಾಗಿ ಆಹಾರ, ಮನೆ, ಜಮೀನು, ಶಿಕ್ಷಣ, ಸೇವೆ ಕ್ಷೇತ್ರ ಅಥವಾ ಜನರೊಂದಿಗೆ ನೇರ ಸಂಪರ್ಕ ಹೊಂದಿರುವವರು, ವೃತ್ತಿಗಳಲ್ಲಿ ಇರುವವರಿಗೆ ಅವಕಾಶಗಳು ಹೆಚ್ಚಾಗಬಹುದು. ಆದರೆ ಗ್ರಹಣದ ಹೆಸರಿನಲ್ಲಿ ಅತಿಯಾದ ಅಪಾಯ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ನಿಮ್ಮ ಹಣವನ್ನು ಎಲ್ಲಿ ಬಳಸುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಹಣಕಾಸಿನ ದೃಷ್ಟಿಯಿಂದ ಈ ಅವಧಿಯು ಪ್ರಮುಖ ಸಂದೇಶ: ಬಾಕಿ ಹಣವನ್ನು ವಸೂಲಿ ಮಾಡುವುದು, ಸಾಲವನ್ನು ಕಡಿಮೆ ಮಾಡುವುದು ಮತ್ತು ಉಳಿತಾಯವನ್ನು ಹೆಚ್ಚಿಸುವುದು. ನಿಮ್ಮ ಕೈಗೆ ಹಣ ಬಂದು ತಕ್ಷಣ ಸಂಪರ್ಕವಾಗಿ ಖರ್ಚು ಮಾಡುವ ಬದಲು ಅದರ ಒಂದು ಭಾಗವನ್ನು ಭವಿಷ್ಯಕ್ಕಾಗಿ ಉಳಿಸುವುದು ಉತ್ತಮ. ಕರ್ಕಾಟಕ ರಾಶಿಯವರು ಮನಸ್ಸು ಸೂಕ್ಷ್ಮವಾಗಿರುವುದರಿಂದ ಇತರರ ಮಾತುಗಳಿಂದ ಬೇಗ ಪ್ರಭಾವಿತರಾಗಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಯಾರಾದರೂ ಹೇಳಿದ ಹಣದ ಯೋಜನೆ, ಹೂಡಿಕೆ ಅಥವಾ ವ್ಯಾಪಾರ ಪ್ರಸ್ತಾವನೆಯನ್ನು ತಕ್ಷಣ ನಂಬಬೇಡಿ. ದಾಖಲೆ, ಕಾನೂನುಬದ್ಧತೆ ಮತ್ತು ಲಾಭ ನಷ್ಟವನ್ನು ಪರಿಶೀಲಿಸಿ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ವೈವಾಹಿಕ ಜೀವನದಲ್ಲಿ ಸಂಗಾತಿಯಿಂದ ಬೆಂಬಲ ಸಿಗಬಹುದು. ಕುಟುಂಬದ ಹಿರಿಯರ ಆಶೀರ್ವಾದ ದೊರೆಯಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯಕ್ಕಾಗಿ ಸಂಬಂಧಿಸಿದ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ವಿದ್ಯಾರ್ಥಿಗಳು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಿಕೊಂಡು ಅಧ್ಯಯನದ ಕಡೆ ಗಮನ ಹರಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹುಣ್ಣಿಮೆ ಮತ್ತು ಗ್ರಹಣದ ಸಂದರ್ಭದಲ್ಲಿ ಪ್ರಾರ್ಥನೆ, ಧ್ಯಾನ, ಜಪ, ದಾನ ಮುಂತಾದ ಸಾತ್ವಿಕ ಕಾರ್ಯಗಳಿಗೆ ಮಹತ್ವ ನೀಡಲಾಗುತ್ತದೆ. ಕರ್ಕಾಟಕ ರಾಶಿಯವರು ತಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವುದು ಉತ್ತಮ. ಅಖಂಡ ಕುಬೇರ ಯೋಗ ಎಂಬುದನ್ನು ಈ ಸಂದರ್ಭದಲ್ಲಿ ಸಂಪತ್ತು ಹೆಚ್ಚಿಸಲು ಸಾಧ್ಯತೆ, ಆದಾಯದ ಮಾರ್ಗ ವಿಸ್ತರಿಸುವ ಅವಕಾಶ ಮತ್ತು ಆರ್ಥಿಕ ಸ್ಥಿರತೆಯ ಸಂಕೇತವಾಗಿ ನೋಡಬಹುದು. ಆದರೆ ಅದನ್ನು ಖಚಿತವಾಗಿ ಕೋಟ್ಯಾಧಿಪತಿಯಾಗುವ ಭರವಸೆ ಎಂದು ಅರ್ಥೈಸಿಕೊಳ್ಳಬಾರದು. ಆಗಸ್ಟ್ 28ರ ನಂತರ ಕರ್ಕಾಟಕ ರಾಶಿಯವರು ತಮ್ಮ ಸಾಮರ್ಥ್ಯವನ್ನು ನಂಬಿ ಹಣಕಾಸಿನಲ್ಲಿ ಶಿಸ್ತು ಪಾಲಿಸಿ ಕುಟುಂಬದ ಬೆಂಬಲದೊಂದಿಗೆ ಮುಂದುವರಿಯಿದರೆ ಈ ಅವಧಿ ಜೀವನದಲ್ಲಿ ಉತ್ತಮ ಬದಲಾವಣೆಗೆ ಕಾರಣವಾಗಬಹುದು. ಮತ್ತು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಆಗಸ್ಟ್ 28ರ ಚಂದ್ರಗ್ರಹಣದ ಸಂಯೋಗವು ಜ್ಯೋತಿಷ್ಯ ದೃಷ್ಟಿಯಿಂದ ಹೊಸ ಅವಕಾಶಗಳ ಕಾಲವಾಗಬಹುದು. ಧನಸ್ಸು ರಾಶಿಯ ಸ್ವಭಾವವೇ ವಿಸ್ತರಣೆ, ಜ್ಞಾನ, ಪ್ರಯಾಣ, ಹೊಸ ಅನುಭವ ಮತ್ತು ದೊಡ್ಡ ಗುರಿಗಳತ್ತ ಸಾಗುವುದು. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನದ ಗುರಿಯನ್ನು ಬದಲಾಯಿಸುವಂತಹ ಅವಕಾಶಗಳು ಎದುರಾಗಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಬದಲಾವಣೆ ಸಂಭವಿಸಬಹುದು. ಬೇರೆ ಕಂಪನಿ, ಬೇರೆ ನಗರ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಉದ್ಯೋಗದ ಅವಕಾಶಗಳು ಎದುರಾಗಬಹುದು. ನಿಮ್ಮ ವಿದ್ಯಾರ್ಹತೆ ಮತ್ತು ಅನುಭವಕ್ಕೆ ತಕ್ಕ ಕೆಲಸ ದೊರೆಯುವ ಸಾಧ್ಯತೆ ಇದೆ. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಪ್ರಗತಿಯ ಅವಕಾಶ ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಮಾರುಕಟ್ಟೆ ಹುಡುಕುವ ಸಮಯವಾಗಬಹುದು. ದೂರದ ಊರು, ಬೇರೆ ರಾಜ್ಯ ಅಥವಾ
ವಿದೇಶದ ಗ್ರಾಹಕರೊಂದಿಗೆ ಸಂಪರ್ಕ ಬೆಳೆಸುವ ಅವಕಾಶ ಸಿಗಬಹುದು. ಆನ್ಲೈನ್ ವ್ಯವಹಾರ, ಶಿಕ್ಷಣ ಸಲಹೆ ಸೇವೆ, ಪ್ರವಾಸೋದ್ಯಮ ಅಥವಾ ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ದೃಷ್ಟಿಯಿಂದ ಧನಸ್ಸು ರಾಶಿಯವರು ಒಂದೇ ಆದಾಯದ ಮೇಲೆ ಅವಲಂಬಿತವಾಗಿರದೆ ಹೆಚ್ಚುವರಿ ಆದಾಯದ ಮಾರ್ಗಗಳನ್ನು ಹುಡುಕುವುದು ಒಳಿತು. ನಿಮ್ಮಲ್ಲಿರುವ ಕೌಶಲ್ಯವನ್ನು ಬಳಸಿಕೊಂಡು ಪಾರ್ಟ್ ಟೈಮ್ ಕೆಲಸ, ಸ್ವಂತ ಸೇವೆ ಅಥವಾ ಸಣ್ಣ ವ್ಯಾಪಾರ ಆರಂಭಿಸುವ ಯೋಚನೆ ಇದ್ದರೆ ಸೂಕ್ತ ಯೋಜನೆಯೊಂದಿಗೆ ಮುಂದುವರಿಯಬಹುದು. ಆದರೆ ಧನಸ್ಸು ರಾಶಿಯವರಲ್ಲಿ ಕೆಲವೊಮ್ಮೆ ದೊಡ್ಡ ಕನಸು ಕಾಣುವ ಗುಣದಿಂದಾಗಿ ಅತಿಯಾದ ಖರ್ಚು ಅಥವಾ ಅಪಾಯದ ನಿರ್ಧಾರಗಳು ನಡೆಯಬಹುದು. ಆದ್ದರಿಂದ ಹೆಚ್ಚು ಲಾಭ ಎಂದು ಹೇಳುವ ಪ್ರತಿಯೊಂದು ಅವಕಾಶವನ್ನು ನಂಬಬಾರದು. ವಿಶೇಷವಾಗಿ ಸಾಲ ಪಡೆದು ಹೂಡಿಕೆ ಮಾಡುವ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಬಹುದು. ಮನೆಯ ಸದಸ್ಯರೊಂದಿಗೆ ಪ್ರವಾಸ ಅಥವಾ ಶುಭ ಕಾರ್ಯ ನಡೆಯಬಹುದು. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಉತ್ತಮ ಸಂಬಂಧ, ಮಾತುಕತೆ ಬರಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಹೆಚ್ಚಾಗಬಹುದು. ವಿದ್ಯಾರ್ಥಿಗಳಿಗೆ ಇದು ಗುರಿ ನಿಗದಿಪಡಿಸುವ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆ, ಉನ್ನತ ಶಿಕ್ಷಣ ಅಥವಾ ವಿದೇಶ ವಿದ್ಯಾಭ್ಯಾಸದ ಕನಸು ಹೊಂದಿರುವವರು ತಮ್ಮ ಪ್ರಯತ್ನವನ್ನು ಹೆಚ್ಚಿಸಬಹುದು. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಗುರುನು ಪ್ರಭಾವ ಧನಸ್ಸು ರಾಶಿಗೆ ಜ್ಞಾನ ಮತ್ತು ಪ್ರಗತಿಯೊಂದಿಗೆ ಸಂಬಂಧಿಸ ಹೊಂದಿರುವುದರಿಂದ ಶಿಕ್ಷಣ ಕ್ಷೇತ್ರಕ್ಕೂ ಈ ಸಮಯವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಚಂದ್ರಗ್ರಹಣದ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಗೊಂದಲ ಅಥವಾ ಭಾವನಾತ್ಮಕ ಏರುಪೇರು ಉಂಟಾಗಬಹುದು. ಹಾಗಾಗಿ ಧ್ಯಾನ, ಪ್ರಾರ್ಥನೆ ಮತ್ತು ಸಾತ್ವಿಕ ಚಟುವಟಿಕೆಗಳಿಗೆ ಸಮಯ ನೀಡಬಹುದು. ದಾನ, ಅನ್ನದಾನ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದನ್ನು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಕುಬೇರ ಯೋಗದ ಫಲವೆಂದರೆ ಕೇವಲ ಹಣದ ಮೊತ್ತವಲ್ಲ, ಸರಿಯಾದ ವ್ಯಕ್ತಿಗಳನ್ನು ಭೇಟಿ ಮಾಡುವುದು, ಹೊಸ ಅವಕಾಶ ದೊರೆಯುವುದು, ಪರಿಶ್ರಮಕ್ಕೆ ಫಲ ಸಿಗುವುದು ಮತ್ತು ಹಣಕಾಸಿನ ನಿರ್ಧಾರಗಳಲ್ಲಿ ಬುದ್ಧಿವಂತಿಕೆ ಬೆಳೆಸಿಕೊಳ್ಳುವುದು ಕೂಡ ಸಂಪತ್ತಿನ ಭಾಗವೇ ಆಗಿದೆ. ಆದ್ದರಿಂದ ಆಗಸ್ಟ್ 28ರ ನಂತರ ಧನಸ್ಸು ರಾಶಿಯವರು ದೊಡ್ಡ ಗುರಿಗಳನ್ನು ಹೊಂದಿದ್ದರೂ ಪ್ರತಿಯೊಂದು ಹೆಜ್ಜೆಯನ್ನು ಯೋಜನೆಯೊಂದಿಗೆ ಇಡಬೇಕು. ನಿಮ್ಮ ಜ್ಞಾನ, ಧೈರ್ಯ ಮತ್ತು ಪರಿಶ್ರಮಕ್ಕೆ ಅವಕಾಶಗಳು ಸೇರಿಕೊಂಡರೆ ಆರ್ಥಿಕವಾಗಿ ಉತ್ತಮ ಬೆಳವಣಿಗೆ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗೂ ಮಕರ ರಾಶಿ. ಮಕರ ರಾಶಿಯವರು ಪರಿಶ್ರಮ, ಶಿಸ್ತು ಮತ್ತು ಜವಾಬ್ದಾರಿಯ ಪ್ರತೀಕಾರವಾಗಿ ಪರಿಗಣಿಸಲ್ಪಡುತ್ತಾರೆ. ಆಗಸ್ಟ್ 28ರ ನೂಲ್ ಹುಣ್ಣಿಮೆ, ಶ್ರಾವಣ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಅವಧಿಯಲ್ಲಿ ಇಷ್ಟು ದಿನ ನೀವು ಹಾಕಿದ ಪರಿಶ್ರಮಕ್ಕೆ ನಿಧಾನವಾಗಿ ಫಲ ದೊರೆಯುವ ಸಮಯ ಆರಂಭವಾಗುವುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಮಕರ ರಾಶಿಯವರಿಗೆ ಹಣ ಸಾಮಾನ್ಯವಾಗಿ ಪರಿಶ್ರಮದ ಮೂಲಕ ಬರುತ್ತದೆ. ಆಕಸ್ಮಿಕವಾಗಿ ಸಿಗುವ ಹಣಕ್ಕಿಂತ ಸ್ಥಿರ ಆದಾಯ ಮತ್ತು ದೀರ್ಘಕಾಲದ ಆರ್ಥಿಕ ಭದ್ರತೆ ಇರುವವರಿಗೆ ಹೆಚ್ಚು ಮುಖ್ಯ. ಈ ಅವಧಿಯಲ್ಲಿ ನಿಮ್ಮ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು. ಆ ಜವಾಬ್ದಾರಿಯ ಜೊತೆಗೆ ನಿಮ್ಮ ಆದಾಯ ಅಥವಾ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸ ಗುರುತಿಸಿಕೊಳ್ಳುವ ಸಂದರ್ಭ ಬರಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಪ್ರಮೋಷನ್ ಅಥವಾ ವೇತನ ಹೆಚ್ಚಳದ ಮಾತುಕತೆ ಮತ್ತೆ ಪ್ರಾರಂಭವಾಗುತ್ತದೆ. ಕೆಲಸ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶ ಸಿಗಬಹುದು. ಆದರೆ ಹೊಸ ಕೆಲಸದ ಆಫರ್ ಬಂದಾಗ ಸಂಬಳ ಮಾತ್ರವಲ್ಲದೆ ಕೆಲಸದ ಸ್ಥಿರತೆ ಮತ್ತು ಭವಿಷ್ಯದ ಅವಕಾಶಗಳನ್ನು ಕೂಡ ಪರಿಶೀಲಿಸಬೇಕು. ವ್ಯಾಪಾರ ಮಾಡುವ ಮಕರ ರಾಶಿಯವರಿಗೆ ಹಳೆಯ ಗ್ರಾಹಕರಿಂದ ಉತ್ತಮ ವ್ಯವಹಾರ ದೊರೆಯಬಹುದು. ಯೋಜನೆ ರೂಪಿಸಿ ಮುಂದುವರಿಯಬೇಕು. ಪಾಲುದಾರಿಕೆ ವ್ಯವಹಾರದಲ್ಲಿ ಎಲ್ಲ ನಿಯಮಗಳನ್ನು ಲಿಖಿತವಾಗಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ಆರ್ಥಿಕವಾಗಿ ಈ ಸಮಯದಲ್ಲಿ ಸಾಲ ಮತ್ತು ಬಾಕಿ ಹಣವನ್ನು ಸರಿಪಡಿಸುವುದು ಉತ್ತಮ. ಉಳಿತಾಯಕ್ಕೆ ಆದ್ಯತೆ ನೀಡಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿರತೆ ಬದಲಾಗಬಹುದು. ಮನೆಯ ಖರ್ಚು, ಮಕ್ಕಳ ಶಿಕ್ಷಣ ಅಥವಾ ಆಸ್ತಿ ಸಂಬಂಧಿತ ವೆಚ್ಚಗಳು ಇದ್ದರೆ ಸರಿಯಾದ ಯೋಜನೆಯೊಂದಿಗೆ ಅವುಗಳನ್ನು ನಿರ್ವಹಿಸಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ, ಮನೆಗೆ ಸಂಬಂಧಿಸಿದ ವಿಚಾರ ಅಥವಾ ಕುಟುಂಬ ಬದಲಾವಣೆಗೆ ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗಬಹುದು. ಆದರೆ ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿವಾರಿಸಿ. ಕುಟುಂಬ ಗೌರವ ಮತ್ತು ವಿಶ್ವಾಸ ಮತ್ತಷ್ಟು ಹೆಚ್ಚಾಗಬಹುದು. ವೈವಾಹಿಕ ಜೀವನದಲ್ಲಿ ಕೆಲಸದ ಒತ್ತಡವನ್ನು ಮನೆಯ ಮೇಲೆ ತೋರಿಸದಿರುವುದು ಮುಖ್ಯ. ಸಂಗಾತಿಯೊಂದಿಗೆ ಮುಖ್ಯವಾಗಿ ಮಾತನಾಡುವುದು ಅನೇಕ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತದೆ. ಅವಿವಾಹಿತರಿಗೆ ಕುಟುಂಬದ ಮೂಲಕ ಉತ್ತಮ ಸಂಬಂಧ, ಮಾತುಕತೆ ಆರಂಭವಾಗುತ್ತದೆ. ಜ್ಯೋತಿಷ್ಯ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು, ದೇವರ ಸ್ಮರಣೆ ಮಾಡುವುದು ಮುಖ್ಯ.
ಮಕರ ರಾಶಿಯವರು ವಿಶೇಷವಾಗಿ ತಮ್ಮ ಗುರಿಗಳನ್ನು ಮರುಪರಿಶೀಲಿಸಿ ಮುಂದೆ 6 ತಿಂಗಳು ಅಥವಾ 1 ವರ್ಷದ ಹಣಕಾಸಿನ ಯೋಜನೆ ರೂಪಿಸಬಹುದು. ಅಖಂಡ ಕುಬೇರ ಯೋಗ ಎಂಬುದನ್ನು ಇಲ್ಲಿ ಪರಿಶ್ರಮದಿಂದ ಸಂಪತ್ತು ನಿರ್ಮಿಸುವ ಅವಕಾಶದ ಸಂಕೇತವಾಗಿ ಅರ್ಥೈಸಬಹುದು. ಮಕರ ರಾಶಿಯವರಿಗೆ ಅದೃಷ್ಟಕ್ಕಿಂತ ಶಿಸ್ತು ಮತ್ತು ನಿರಂತರ ಪರಿಶ್ರಮವೇ ದೊಡ್ಡ ಲಾಭ ಮತ್ತು ಬಲ. ಈ ಸಮಯದಲ್ಲಿ ಸರಿಯಾದ ಅವಕಾಶವನ್ನು ಗುರುತಿಸಿ ಬಳಸಿಕೊಂಡರೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಹೀಗಾಗಿ ಆಗಸ್ಟ್ 28ರ ನಂತರ ಮಕರ ರಾಶಿಯವರಿಗೆ ಹಳೆಯ ಪರಿಶ್ರಮಕ್ಕೆ ಹೊಸ ಫಲ, ಹೊಸ ಜವಾಬ್ದಾರಿಗಳಿಗೆ ಹೊಸ ಅವಕಾಶ ಮತ್ತು ಆರ್ಥಿಕ ಜೀವನದಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ಕಾಣುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಮತ್ತು ಮೀನರಾಶಿಯವರಿಗೆ ಈ ಚಂದ್ರಗ್ರಹಣದ ಅವಧಿ ಜ್ಯೋತಿಷ್ಯ ದೃಷ್ಟಿಯಿಂದ ಹೊಸ ನಿರೀಕ್ಷೆಗಳನ್ನು ಮೂಡಿಸುವ ಸಮಯವಾಗಬಹುದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳಿಂದ ಇದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹಣಕಾಸು ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಮೀನರಾಶಿಯವರು ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಯಿಂದ ಕೂಡಿರುವವರು. ಬರವಣಿಗೆ, ಕಲೆ, ಶಿಕ್ಷಣ, ಸಲಹಾ ಸೇವೆ, ಆಧ್ಯಾತ್ಮಿಕ ಕ್ಷೇತ್ರ, ಸೇವಾ ವೃತ್ತಿ ಅಥವಾ ಸೃಜನಶೀಲಾತ್ಮಕ ಕೆಲಸಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ನಿಮ್ಮ ಪ್ರತಿಭೆಯನ್ನು ಇತರರಿಗೆ ತೋರಿಸುವ ಸರಿಯಾದ ವೇದಿಕೆ ಸಿಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆ ದೊರೆಯಬಹುದು. ನೀವು ಮಾಡಿದ ಕೆಲಸದ ಫಲವಾಗಿ ಮೇಲಧಿಕಾರಿಗಳ ಗಮನಕ್ಕೆ ಬರಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಪರಿಚಯ ಅಥವಾ ಸ್ನೇಹಿತರ ಮೂಲಕ ಅವಕಾಶ ಸಿಗುತ್ತದೆ. ಆದರೆ ಯಾವುದೇ ಉದ್ಯೋಗ ಪ್ರಸ್ತಾಪನೆಯನ್ನು ಒಪ್ಪಿಕೊಳ್ಳುವ ಮೊದಲು ಅದರ ಷರತ್ತುಗಳನ್ನು ಸಂಪೂರ್ಣವಾಗಿ ಓದುವುದು ಅಗತ್ಯ. ವ್ಯಾಪಾರ ಮಾಡುವ ಮೀನರಾಶಿಯವರಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆನ್ಲೈನ್ ಅಥವಾ ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ ಹೊಂದಿರುವವರು ವ್ಯಾಪಾರಿಗಳಿಗೆ ಹೊಸ ಅವಕಾಶ ಸಿಗಬಹುದು. ನಿಮ್ಮ ವ್ಯವಹಾರವನ್ನು ದೊಡ್ಡದಾಗಿಸುವ ಯೋಚನೆ ಇದ್ದರೆ ಮೊದಲು ಸಣ್ಣ ಮಟ್ಟದಲ್ಲಿ ಪರೀಕ್ಷಿಸಿ ನಂತರ ವಿಸ್ತರಿಸುವುದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಬಹಳ ಮುಖ್ಯವಾದ ಬದಲಾವಣೆ ಎಂದರೆ ಆದಾಯದ ಹೊಸ ಮಾರ್ಗ ಹುಡುಕುವ ಅವಕಾಶ. ಒಂದೇ ಮೂಲದಿಂದ ಬರುವ ಆದಾಯದ ಬದಲು ನಿಮ್ಮ ಪ್ರತಿಭೆ ಅಥವಾ ಅನುಭವವನ್ನು ಬಳಸಿಕೊಂಡು ಹೆಚ್ಚುವರಿ ಆದಾಯ ಗಳಿಸುವ ಮಾರ್ಗ ಕಂಡುಕೊಳ್ಳಬಹುದು. ಬಾಕಿ ಉಳಿದ ಹಣ ವಸೂಲಾಗಬಹುದು ಅಥವಾ ಹಿಂದಿನಿಂದ ಮಾಡಿದ್ದ ಕೆಲಸದ ಸಣ್ಣ ಹಣ ತಡವಾಗಿ ಕೈ ಸೇರುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ನೆಮ್ಮದಿ ಹೆಚ್ಚಾಗಬಹುದು. ಮನೆಯ ಸದಸ್ಯರ ನಡುವೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತವೆ. ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಭವಿಷ್ಯದ ಬಗ್ಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಸಂಬಂಧದ ಮಾತುಕತೆ ಮುಂದುವರಿಯುತ್ತದೆ. ಮೀನರಾಶಿಯವರು ಕೆಲವೊಮ್ಮೆ ಇತರರ ಮಾತುಗಳನ್ನು ಬೇಗ ನಂಬುವ ಕಾರಣ ಹಣಕಾಸಿನಲ್ಲಿ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ಯಾರಿಗೂ ದಾಖಲೆ ಇಲ್ಲದೆ ದೊಡ್ಡ ಮೊತ್ತದ ಹಣ ನೀಡಬಾರದು. ಆನ್ಲೈನ್ ಹೂಡಿಕೆ, ಅಪರಿಚಿತ ವ್ಯಕ್ತಿಗಳ ಯೋಜನೆ ಅಥವಾ ತಕ್ಷಣ ದೊಡ್ಡ ಲಾಭ ಕೊಡುತ್ತೇವೆ ಎನ್ನುವ ಆಫರ್ಗಳ ಬಗ್ಗೆ ವಿಶೇಷ ಎಚ್ಚರಿಕೆ ವಹಿಸಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ಪ್ರಾರ್ಥನೆ, ಧ್ಯಾನ, ಜಪ ಅಥವಾ ದಾನ ಮಾಡುವುದನ್ನು ಜ್ಯೋತಿಷ್ಯ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಸಾತ್ವಿಕ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಮೀನರಾಶಿಯವರು ಮನಸ್ಸಿನ ಶಾಂತಿಗೆ ಹೆಚ್ಚಿನ ಮಹತ್ವ ನೀಡುವುದು ಉತ್ತಮ. ಮನಸ್ಸು ಶಾಂತವಾಗಿದ್ದರೆ ಸರಿಯಾದ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಅಖಂಡ ಕುಬೇರ ಯೋಗ ಎಂಬುದು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಂಪತ್ತು ನಿರ್ಮಿಸಲು ದೊರೆಯುವ ಅವಕಾಶಗಳ ಸಂಕೇತವಾಗಿ ನೋಡಬಹುದು. ಹಣ ಮಾತ್ರವಲ್ಲದೆ ಉತ್ತಮ ಕೆಲಸ, ಸರಿಯಾದ ವ್ಯಕ್ತಿಗಳ ಪರಿಚಯ, ಹೊಸ ವ್ಯವಹಾರ ಅವಕಾಶ ಮತ್ತು ನಿಮ್ಮ ಪ್ರತಿಭೆಗೆ ದೊರೆಯುವ ಮೌಲ್ಯ ಇವೆಲ್ಲವೂ ಸಂಪತ್ತಿನ ರೂಪಗಳೇ. ಹೀಗಾಗಿ ಆಗಸ್ಟ್ 28ರ ನಂತರ ಮೀನರಾಶಿಯವರು ತಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡದೆ ಹೊಸ ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಉತ್ತಮ ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ಅವಧಿ ನಿಮ್ಮ ಆರ್ಥಿಕ ಜೀವನಕ್ಕೆ ಹೊಸ ಅಧ್ಯಾಯವನ್ನು ಆರಂಭಿಸುವ ಸಮಯವಾಗಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ 6 ರಾಶಿಗಳಿಗೆ ಅಖಂಡ ಕುಬೇರ ಯೋಗದಂತಹ ಅದೃಷ್ಟ ಪ್ರಾಪ್ತಿಯಾಗಿದೆ. ಮತ್ತು ಇಷ್ಟೇ ಅಲ್ಲ ಸ್ನೇಹಿತರೆ, 12 ರಾಶಿ ಚಕ್ರಗಳಲ್ಲಿ ಒಳ್ಳೆಯ ಪ್ರಭಾವವನ್ನು ಬೀರುವ ಈ ಚಂದ್ರಗ್ರಹಣ ನಿಮ್ಮ ಮನಸ್ಸಿನ ಮೇಲೆ ಆಧಾರಿತವಾಗಿರುತ್ತದೆ. ಆ ಶಿವ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಸಮೃದ್ಧಿ ಕೊಟ್ಟು ಕಾಪಾಡಲಿ. ಶುಭವಾಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ.
ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.